ಇಂದಿನ ದಿನಗಳಲ್ಲಿ ಅನೇಕ ಕಾರಣಗಳಿಂದ ಜನರು ತಮ್ಮ ಉದ್ಯೋಗ, ಶಿಕ್ಷಣ ಇತ್ಯಾದಿಗಳಿಗಾಗಿ ತಮ್ಮ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ಮನೆಯ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಇಂದಿನ ದಿನಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತಿದೆ. ಏಕೆಂದರೆ ಇಬ್ಬರಿಗೂ ಸಹ ಕಾನೂನಿನ ತಿಳುವಳಿಕೆ ಇಲ್ಲದ ಕಾರಣ. ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಯಾವ ಸಮಸ್ಯೆ ಬರಬಾರದೆಂದು ರಾಜ್ಯ ಸರ್ಕಾರ 8 ಕಾನೂನಿನ ಹಕ್ಕನ್ನು ಜಾರಿಗೆ ಮಾಡಿದೆ. ಬಾಡಿಗೆದಾರರಿಗೆ ಗೌಪ್ಯತೆ ಮತ್ತು ಮನೆಯ ಪ್ರವೇಶದ ಹಕ್ಕು. ವಾಸಸ್ಥಳದಲ್ಲಿ ಗೌಪ್ಯತೆ ಹಕ್ಕು ಇದೆ. ಕಾನೂನಿನ ಅಡಿಯಲ್ಲಿ ಬಾಡಿಗೆದಾರರ ಅನುಮತಿ ಇಲ್ಲದೆ ಮನೆ ಪ್ರವೇಶ ಮಾಡಬಾರದು. 2. ಬಾಡಿಗೆ ಒಪ್ಪಂದದ ಹಕ್ಕು. ಕರ್ನಾಟಕ ರಾಜ್ಯದಲ್ಲಿ 11 ತಿಂಗಳಿಗಿಂತ ಹೆಚ್ಚಿನ ದಿನಗಳವರೆಗೂ ಬಾಡಿಗೆಯನ್ನು ನೀಡುವ ಮನೆಗಳಿಗೆ ಒಪ್ಪಂದದ ಪತ್ರವನ್ನು ನೋಂದಾಯಿಸುವುದು ಕಡ್ಡಾಯ. ಇದರಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಕೂಡ ಪಾವತಿ ಮಾಡಬೇಕು. ಸೂಚನೆ ಇಲ್ಲದೆ ಯಾವ ಮಾಲೀಕರು ಕೂಡ ಬಾಡಿಗೆ ಮನೆದಾರರ ಮನೆಗೆ ಹೋಗಬಾರದು. ಮನೆಯಿಂದ ಹೊರಹಾಕುವಂತಿಲ್ಲ. ಅವರನ್ನು ಹೊರಹಾಕುವ ಮೊದಲು ಅವರಿಗೆ 2 ತಿಂಗಳ ಮೊದಲೇ ನೋಟಿಸನ್ನು ನೀಡಬೇಕು. ಬಾಡಿಗೆದಾರರು ಸರಿಯಾಗಿ ರೆಂಟ್ ಕಟ್ಟದಿದ್ದರೆ ಮಾತ್ರ ರೆಂಟ್ ಬಾಡಿಗೆ ಕೊಡಲು ಅವರಿಗೆ 15ರಿಂದ 30 ದಿನಗಳ ಗ್ರೇಸ್ ಪೀರಿಯಡ್ ಅನ್ನು ನೀಡಬೇಕು. ಹಾಗೂ ಅನಗತ್ಯವಾಗಿ ಮನೆ ಬೀಗ ಬದಲಾಯಿಸುವುದು, ಮನೆಯ ಸಾಮಾನುಗಳನ್ನು ಹೊರಗೆ ಹಾಕುವುದು ಮಾಡಬಾರದು. 3. ಸುರಕ್ಷತಾ ಠೇವಣಿ ಮಿತಿ. ಬಾಡಿಗೆದಾರರು 2ರಿಂದ 3 ತಿಂಗಳವರೆಗೆ ಮಾತ್ರ ಸುರಕ್ಷತಾ ಠೇವಣಿಯನ್ನು ಇಟ್ಟುಕೊಳ್ಳಬಹುದು. ಅಧಿಕವಾಗಿ ಇಟ್ಟುಕೊಳ್ಳುವುದು ಕಾನೂನು ಬಾಹಿರವಾಗಿದೆ. 5. ರಶೀದಿಯನ್ನು ಪಡೆದುಕೊಳ್ಳುವ ಹಕ್ಕು. ಬಾಡಿಗೆಯನ್ನು ಪಾವತಿ ಮಾಡಿದ ನಂತರ ಮಾಲೀಕರಿಂದ ರಶೀದಿ ಪಡೆದುಕೊಳ್ಳುವುದು ಉತ್ತಮ. ಅದರಲ್ಲಿ ಮೊಬೈಲ್ ನಂಬರ್ ಮತ್ತು ದಿನಾಂಕವನ್ನು ನಮೂದಿಸಿರಬೇಕು. 6. ಮನೆಗೆ ಅಗತ್ಯವಾದ ದುರಸ್ತಿ ಮತ್ತು ನಿರ್ವಹಣೆಯ ಹಕ್ಕು. ಮನೆಯ ಮಾಲೀಕರು ಮನೆಯ ಮೂಲಸೌಕರ್ಯವನ್ನು ಕಡ್ಡಾಯವಾಗಿ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿಯಾಗಿದೆ. 7. ಬಾಡಿಗೆ ಹೆಚ್ಚಳದ ಮಿತಿ. ಬಾಡಿಗೆ ಒಪ್ಪಂದದ ಕರಾರು ಪತ್ರ ಮುಗಿಯುವವರೆಗೂ ಬಾಡಿಗೆಯನ್ನು ಹೆಚ್ಚಳ ಮಾಡುವ ಹಾಗಿಲ್ಲ. 8. ಸಹಾಯ ಮತ್ತು ದೂರು ನೀಡುವ ಹಕ್ಕು. ಬಾಡಿಗೆದಾರರಿಗೆ ಮಾಲೀಕರಿಂದ ಕಷ್ಟವಾದರೆ ಅವರು ರೆಂಟ್ ಕಂಟ್ರೋಲ್ ಕೋರ್ಟ್ಗೆ ದೂರು ನೀಡಬಹುದು. ಪೊಲೀಸ್ ಸ್ಟೇಷನ್ಗೂ ಕೂಡ ದೂರು ನೀಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.